पार्क द क्रिएटिव स्कूल फॉर क्वालिटी एंड इनोवेटिव एजुकेशन। करें एक बेहतर कल की शुरुआत आज से। के गिरी सिल्क एंड साड़ी मसल मास्टर फिटनेस क्लब फॉर मेन एंड वुमेन। टीडीपी मीटिंग में बीएसएस के शुगर फैक्ट्री को ओपन करने को लेकर चर्चा। अस्सलाम वालेकुम, आदाब। बीके न्यूज में आपका स्वागत। मैं सैयद अकबर अली और आप देख रहे हैं बीके न्यूज। इधर डिस्ट्रिक्ट के हलीखेड़ में मौजूद बीएसएस के शुगर फैक्ट्री को ओपन करने को लेकर में रखी गई 20 नवंबर 2024 को केडीपी मीटिंग में चर्चा की गई। केडीपी मीटिंग में एमएलसी भीमराव पाटिल और एमएलसी चंद्रशेखर पाटिल ने कहा कि केकेआरडीबी से जो 5 करोड़ रुपए बजट सैंक्शन हुआ है वो बजट इस फैक्ट्री में देंगे और बीदर डिस्ट्रिक्ट के एमएलए से कहा कि फैक्ट्री के लिए अपना बजट दें तो ये फैक्ट्री फिर से चालू हो सकती है। इसके अलावा बीदर के इंचार्ज मिनिस्टर से भी इस फैक्ट्री को चालू करने के लिए बजट लगाने को कहा। ये फैक्ट्री चालू हो सकती है कि इस साल ज्यादा बारिश होने की वजह से हुमनाबाद और बसो कल्याण के किसान काफी परेशान हैं। किसान हैं तो हम हैं वरना कुछ नहीं। इस तरह से एमएलसी भीमराव पाटिल और एमएलसी डॉक्टर चंद्रशेखर पाटिल ने इस मीटिंग में बात ಹಾಕಿ ಪುನರಚನೆ ಮಾಡಿ ಏನಾದರೂ ಸ್ಟಾರ್ಟ್ ಮಾಡಿದ್ರೆ ಜನರಿಗೆ ರೈತರಿಗೆ ಒಳ್ಳೆಯದಾಗ್ತದೆ. ಯಾಕೆ ನಾವು ಮಾಡಬಹುದು ಸರ್ ಇದು? साईनाथ मोबाइल शिरा दिवाली स्पेशल ऑफर इंटर सेल नेपाली स्वेटर वाला लेडीज जेंट्स किड्स सिटी के हड़ाया चौक में। ಈ ಬೀದರ್ ಜಿಲ್ಲೆ ಬಿಎಸ್ಎಸ್ ಕೆ ಶುಗರ್ ಫ್ಯಾಕ್ಟರಿ ತಮ್ಮ ಕೈಲಿ ಒಂದು ಪುನಃ ರಚನೆ ಆಯ್ತು ಅಂದ್ರೆ ಒಂದು ಹೆಸರಾಗ್ತದೆ ಸರ್. ಯಾಕಂತ ನೋಡ್ತಾ ಇದ್ರಿ ಸಾಕಷ್ಟು ಕಬ್ಬು ಬೆಳೆದಿದೆ ಇವಾಗ ಈ ಮಳೆ ಜಾಸ್ತಿ ಆಗೋದ್ರಿಂದ ಅದಕ್ಕೆ ರೈತರು ಎಲ್ಲರೂ ಸಂಕಷ್ಟದಲ್ಲಿದ್ದಾರೆ. ನಾವೆಲ್ಲರೂ ರೈತರ ಮಕ್ಕಳೇ, ಏನಾದ್ರೂ ಮಾಡಿ ಇದು ಒಂದು ರೈತರ ಕಡೆಯಿಂದ ಮತ್ತು ನನ್ನ ಕಡೆಯಿಂದ ತಮ್ಮ ಒಂದು ಪುನರ್ರಚನೆ ಮಾಡಿ ಆರಂಭ ಮಾಡಿದ್ರೆ ತಮಗೆ ತುಂಬದೇ ಧನ್ಯವಾದ ಹೇಳ್ತೀನಿ ಸರ್. ಬಂದ್ ಬಿದ್ದಿದೆ, ಅವ್ರು ಬಂದ್ ಬಿದ್ದಿದ್ದಕ್ಕೆ ಚಾಲು ಮಾಡಬೇಕಿತ್ತಂದ್ರೆ ಒಂದ್ ಈಶ್ವರ್ ಖಂಡ್ರೆ ಚಾಲು ಮಾಡಬಹುದು, ಅಮರ್ ಖಂಡ್ರೆ ಚಾಲು ಮಾಡಬಹುದು. ಅದಕ್ಕಂತೆ ಬಿಟ್ಟು ಮತ್ತೊಂದಕ್ಕೆ ಅಧ್ಯಕ್ಷರು ಅಲ್ಲಿನ ಅಧ್ಯಕ್ಷರಿದ್ದಾರೆ ಸುಭಾಷ್ ಕಲ್ಲೂರ್ ಅವರು ಏನ್ ಹೇಳ್ತಿದಾರೆ, ನೀವು ಯಾರೋ ಫ್ಯಾಕ್ಟರಿ ನಡೆಸ್ರಿ, ಸರ್ಕಾರ ನೀವು ನಡೆಸ್ರಿ ಅಥವಾ ಗಾಂಧಿ ಒಳ್ಳೆಯದು ಮ್ಯಾನೇಜ್ಮೆಂಟ್ ಮಾಡ್ತಾ ಇದ್ದಾರೆ ಅವ್ರನ್ನೂ ನಡೆಸ್ತಾ ಅಂದ್ರೂ ಅವ್ರ ಬೋರ್ಡ್ ಆಫ್ ಡೈರೆಕ್ಟರ್ಸ್ ಅಧ್ಯಕ್ಷರು ರೆಡಿಯಾಗಿ ಕೊಡ್ಲಕ್ ತಯಾರಿದ್ದಾರೆ. ಏರ್ಪೋರ್ಟ್ ಒಂದು ನೆಸೆಸರಿ ಇಲ್ಲ ನಮ್ಮ ಬೀದರ್ ಜನರಿಗೆ ಮತ್ತೆ ರೈತರಿಗೆ. ಮತ್ತೊಂದೇನಿದೆ, ಮಂತ್ರಿಗಳ ಬಾಲಿಕಿದಾಗ ಅವರದ್ದಾಗ ಪ್ರಾಬ್ಲಮ್ ಇಲ್ಲ ರೈತರದು. ಯಾಕಂದ್ರೆ ಬಾಲ್ಕಿಗೆ ಚಾರ್ಜ್ ಹಾಕೋದು ಮಂತ್ರಿ ಶುಗರ್ ಫ್ಯಾಕ್ಟ್ರಿ ಇದೆ, ಅವ್ರನ್ನ ಮುಂಚೆ ಅವ್ರದ್ದು ಫಾರ್ಮರ್ ಕಪ್ ಹೋಗ್ತದೆ. ಈ ಪ್ರಾಬ್ಲಮ್ ಬರ್ತಾ ಇರೋದು ಹುಮ್ನಾಬಾದ್ ತಾಲೂಕ ಮಂದಿಗೆ ಸರ್. ಮತ್ತೆ ಅಷ್ಟು ಸೌತ್ ಬಸವ ಕಲ್ಯಾಣ ಜನಗಳಿಗೆ ಅಲ್ಲಿ ಬಾಲ್ಕಿ ಕನ್ವರ್ಟ್ ಆಗಿ ಹೋಯ್ತಾ ಇದ್ದಾರೆ. ಯಾಕಂದ್ರೆ ಈ ಸಲ ಏನಾಗಿದೆ ಸರ್, ಕಬ್ಬು ಜಾಸ್ತಿ ಇದೆ ಮತ್ತೆ ಈ ಸಲ ಮಳಿ ಜಾಸ್ತಿ ಆಗಿ ಕಡಿಮೆ ಮುಂದಿನ ಸೀಸನ್ ಮತ್ತೆ ಇದಕ್ಕೆ ಡಬಲ್ ಕಬ್ಬಿದೆ. ಈ ನಾನು ಕೇಳಿದ ಆಭಾರ್ ಖಂಡ್ರೆ ಅಧ್ಯಕ್ಷರಿಗೆ ಇಲ್ಲ ಸರ್, ಈ ಸಲ 25 28,000 ಲಕ್ಷ ಕಬ್ಬಿದೆ ಅಂತ ಸರ್. ಈಗ ಇವ್ರು ಎಲ್ಲರೂ ಕ್ರಾಶ್ ಮಾಡಿದ್ರು ಕಬ್ಬ ಹೋಗ್ತಾ ಇದೆ 15-20 ಲಕ್ಷ ಟನ್ ಹೋಗ್ತದೆ ಸರ್. ಇವ್ರು 4 ಶುಗರ್ ಫ್ಯಾಕ್ಟರಿ ಮತ್ತು ಎಲ್ಲರೂ ಕಲ್ತಿ ಸರಿಯಾಗಿ ನಡೆದ್ರು ಇನ್ನು 5-6 ಲಕ್ಷ ಕಬ್ಬು ಉಳಿತದ ಅಂತ ಹೇಳ್ತಾ ಇದ್ದಾರೆ ಸರ್. ಈ ರೀತಿ ಆಯ್ತಂದ್ರೆ ರೈತರದು ಈ ರೈತರು ಪೇಮೆಂಟ್ ಕೇಳ್ತಾ ಇಲ್ಲ ಸರ್. ನಮ್ ಕಬ್ಬು ಯಾವಾಗ ಹೋಗ್ತದ, ಯಾವಾಗ ಫ್ಯಾಕ್ಟ್ರಿ ಚಾಲು ಆಗ್ತದ ಅಂತಿದೆ. ಅದು ನಿಮ್ಮಿಂದು ಸಾಧ್ಯ ಅದ ಸರ್. ಏನ್ ಮಾಡ್ತೀರಿ ಏನಿಲ್ಲ, ಎಲ್ಲರೂ ಕಡಿದು ಇದು ಒಂದು ರೈತರ ಕಡಿದಾಗ್ಲಿ ಎಲ್ಲರ ಕಡಿದು BSS ಗೆ ಒಂದ್ ಚಾಲು ಮಾಡಿಕೊಟ್ರಿ ಅಂದ್ರೆ ಸರ್, ಇದು ಹ್ಯಾಂಗ ಈಗ ಹೇಳ್ತಾ ಇದ್ದಾರೆ ನೋಡ್ರಿ ಸರ್, ಈಶ್ವರ್ ಖಂಡ್ರೆ ಇದ್ದಾಗ ಚೆನ್ನಾಗಿತ್ತು ಅಂತ. ಮುಂದೆ ಸರ್ ನಿಮ್ಮ ಮಕ್ಕಳು ನಮ್ಮ ಮಕ್ಕಳು ಅವಾಗ ಹೇಳ್ತಾರೆ ಸರ್, ಮತ್ತೆ ಮತ್ತೊಂದು ನಡು ಬಂದ್ ಬಿದ್ದಿತ್ತಪ್ಪ BSS ಗೆ ಫ್ಯಾಕ್ಟ್ರಿ ಈಶ್ವರ್ ಖಂಡ್ರೆ ಅವರು ಚಾಲು ಮಾಡ್ಯಾರಂತ, ಅದನ್ನು ಮಾಡಿಕೊಟ್ರು ಒಳ್ಳೇದಾಯ್ತು ಅಂತ ಹೇಳ್ತಾ ಇದ್ರು.